ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂತಹ ಅಣ್ಣಯ್ಯ ಸೀರಿಯಲ್. ಈ ಸೀರಿಯಲ್ ಯಾರಿಗೆ ತಾನೇ ಗೊತ್ತಿಲ್ಲ. ಈ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿಬರ್ತಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಹಳ್ಳಿಯ ಸೊಡಗನ್ನು ಇಟ್ಕೊಂಡು ಮಾಡ್ತಿರೋ ಈ ಸೀರಿಯಲ್ ಎಲ್ಲೆಡೆ ಜನಮೆಚ್ಚುಗೆ ಕೂಡ ಉಂಟಾಗಿದೆ. ಅದಲ್ಲದೆ ಅಣ್ಣಯ್ಯ ಧಾರಾವಾಹಿ ಮೂಲಕ ಮನೆ ಮಾತಾಗಿರುವ ನಟಿ ನಿಶಾ ಮತ್ತು ನಟ ವಿಕಾಸ್ ಇವರ ರೊಮ್ಯಾಂಟಿಕ್ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಹೌದು, ಇದನ್ನು ನೋಡಿ ನೆಟ್ಟಿಗರು ಅಮ್ಮನ ಮಾತು ನಿಜವಾಗ್ತಿದೆ ಎಂದು ಕಮೆಂಟ್ ಕೂಡ ಮಾಡ್ತಿದ್ದಾರೆ. ಏನಿದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಶಾ ಮತ್ತು ವಿಕಾಸ್ ತೆರೆ ಮೇಲೆ ಶಿವ ಪಾರ್ವತಿಯಾಗಿ ಜನರಿಗೆ ಅಚ್ಚುಮೆಚ್ಚುವಾಗಿದ್ದಾರೆ, ತುಂಬಾ ಇಷ್ಟವಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ವಿಕಾಸ್ ಸಿನಿಮಾ ಒಂದರಲ್ಲಿ ನಟಿಸಿದ್ದಾರೆ. ಆ ಸಿನಿಮಾ ಹಾಡೊಂದಕ್ಕೆ ನಿಶಾ ಜೊತೆ ರೊಮ್ಯಾಂಟಿಕ್ ಆಗಿ ಹೆಜ್ಜೆ ಹಾಕಿರೋ ವಿಡಿಯೋ ಪೋಸ್ಟ್ ಕೂಡ ಮಾಡಿದ್ದಾರೆ ಇಬ್ಬರು ಕೂಡ. ಇದರಲ್ಲಿ ನಿಶಾ ಮತ್ತು ವಿಕಾಸ್ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಅಂದರೆ ನಿಜ ಜೀವನದಲ್ಲಿ ಇವರ ನಡುವೆ ಏನೋ ಇದೆ ಎನ್ನುವ ಸಂಶಯ ಎಲ್ಲೆಡೆ ವ್ಯಕ್ತವಾಗ್ತಿದೆ. ಹೌದು, ಇತ್ತೀಚೆಗೆ ಜಿ ಕನ್ನಡ ವಾಹಿನಿ ಏರ್ಪಡಿಸಿದಂಥ ಕಾರ್ಯಕ್ರಮದಲ್ಲಿ ನಿಶಾ ಟ್ರೂತ್ ಆರ್ ಡೇರ್ ಆಡುವಾಗ ತಮ್ಮ ತಾಯಿಗೆ ಕರೆ ಮಾಡಿ ನಾನು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತಾರೆ. ಯಾರು ಎಂದು ಕೇಳಿದಾಗ ಅದೇ ವಿಕಾಸ್ ಎಂದು ಹೇಳುತ್ತಾರೆ. ಅದಕ್ಕೆ ಗೊತ್ತಲ್ಲ, ಅದು ಮುಂದೆ ಹೇಳು ಎಂದಾಗ ಎಲ್ಲರೂ ಶಾಕ್ ಆಗ್ತಾರೆ. ಹೀಗಾಗಿ ಇಬ್ಬರು ಪ್ರೀತಿಸುತ್ತಿದ್ದಾರೆ ಎಂಬ ಅನುಮಾನ ಅಭಿಮಾನಿಗಳಲ್ಲಿ ಶುರುವಾಗಿದೆ ಅಂತ ಹೇಳ್ಬೋದು. ಇದೀಗ ಇಬ್ಬರು ರೊಮ್ಯಾಂಟಿಕ್ ವಿಡಿಯೋ ನೋಡಿದ ಮೇಲೆ ಅಮ್ಮ ಹೇಳೋದು ನಿಜವೇ ಇರಬೇಕು ಎಂದು ಕೆಲವರು ಕಮೆಂಟ್ ಕೂಡ ಮಾಡ್ತಿದ್ದಾರೆ. ಅಲ್ಲದೆ ಕೆಲವರು ಅಭಿಪ್ರಾಯ ಕೂಡ ಆಗಿದೆ. ಕೆಲವರು ನಿಜ ಜೀವನದಲ್ಲಿ ಒಂದಾಗಿ ನಿಮ್ಮದು ಸೂಪರ್ ಜೋಡಿ ಎಂದು ಕಮೆಂಟ್ ಕೂಡ ಮಾಡ್ತಿದ್ದಾರೆ. ಎಲ್ಲೆಡೆ ವಿಡಿಯೋ ತುಂಬಾನೇ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು. ಆಕೆ 24 ಗಂಟೆ ಒಳಗೆ 100K ಲೈಕ್ಸ್ ಕೂಡ ಪಡ್ಕೊಂಡಿದೆ. ಇದು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ದಾರೆ. ಶಿವರು ಅಂದರೆ ವಿಕಾಸ್ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯಲ್ಲಿ ಕೂಡ ಹಾಕ್ಕೊಂಡಿದ್ದಾರೆ. 24 ಗಂಟೆ 100K ಥ್ಯಾಂಕ್ ಯು ಅಂತೇಳಿ ಹಾಕ್ಕೊಂಡಿದ್ದಾರೆ. ಅದಲ್ಲದೆ ಈಗೀಗ ಅಣ್ಣಯ್ಯ ಸೀರಿಯಲ್ನಲ್ಲಿ ಪಾರ್ವತಿ ಅವರಿಗೆ ಲೈಟಾಗಿ ಶಿವನ ಮೇಲೆ ಲವ್ ಸ್ಟಾರ್ಟ್ ಆಗಿದೆ. ಹೌದು, ಅದರಲ್ಲಿ ಗುಂಡಮ್ಮನ ಮದುವೆ ಕೂಡ ಒಂದು ಕಡೆ ಆಗಿದ್ರೆ, ಇನ್ನೊಂದು ಕಡೆ ಶಿವ ಪಾರ್ವತಿ ಲವ್ ಸ್ಟೋರಿ ಈಗ ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ಮುದ್ದಾದ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಮುದ್ದಾದ ಜೋಡಿಗಳು ರಿಯಲ್ ಲೈಫ್ನಲ್ಲಿ ಒಂದಾದರೆ ಹೇಗಿರುತ್ತೆ ಅನ್ನೋದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.